ಈ ಭೀಮಾ ಸಿನಿಮಾದಲ್ಲಿ ನಾನು ತೋರಿಸಿದಂತ ಟೈಡಲ್ ಮಾತ್ರೆ ಇವತ್ತೇನು ಯುವ ಪೀಳಿಗೆಗೆ ತುಂಬಾ ಮಾರಕವಾಗಿ ಹಬ್ಬುತ್ತಾ ಅದು ದೊಡ್ಡ ಮಟ್ಟಕ್ಕೆ ಮತ್ತೆ ಹೋಗ್ತಾ ಇದೆ ಅನ್ನೋದಕ್ಕೆ ಕಾರಣವಾಗಿ ಪಬ್ಲಿಕ್ ನೆಕ್ಸ್ಟ್ ನಲ್ಲಿ ಬಂದಂತ ಆರ್ಟಿಕಲ್ ನೋಡಿದೆ. ಕಳೆದ ಶುಕ್ರವಾರ ಪಬ್ಲಿಕ್ ನೆಕ್ಸ್ಟ್ ಟೈಡಲ್ ಟ್ಯಾಬ್ಲೆಟ್ಗಳು ಡ್ರಗ್ ಆಗಿ ಮಾರ್ಪಾಡಾಗ್ತಾ ಇರುವ ಬಗ್ಗೆ ಸುದ್ದಿ ಪ್ರಸಾರ ಮಾಡಿತ್ತು. ಟೈಡಲ್ ಮಾತ್ರೆಗಳನ್ನ ಡ್ರಗ್ ಆಗಿ ಮಾರಾಟ ಮಾಡ್ತಾ ಇದ್ದ ಆರೋಪಿಗಳನ್ನ ಹಾಗೂ ಲಕ್ಷಾಂತರ ಮೌಲ್ಯದ ಟೈಡಲ್ ಮಾತ್ರೆಗಳನ್ನ ಬ್ಯಾಟರಾಯನಪುರ ಎಸಿಪಿ ಭರತ್ ರೆಡ್ಡಿ ಮತ್ತು ಅವರ ಟೀಮ್ ಪತ್ತೆ ಮಾಡಿತ್ತು. ಈ ಸುದ್ದಿ ವಿಚಾರವಾಗಿ ನಟ ನಿರ್ದೇಶಕ ದುನಿಯಾ ವಿಜಿ ಪ್ರತಿಕ್ರಿಯಿಸಿದ್ದಾರೆ. ವಿಜಿ ನಟಿಸಿ ನಿರ್ದೇಶನ ಮಾಡಿದ ಭೀಮಾ ಸಿನಿಮಾದಲ್ಲಿ ಇದೇ ಟೈಡಲ್ ಮಾತ್ರೆಗಳ ಕುರಿತು ದುನಿಯಾ ವಿಜಿ ಧ್ವನಿ ಎತ್ತಿದ್ರು. ಸದ್ಯ ಆ ಮಾತ್ರೆಗಳ ಹಾವಳಿ ಇನ್ನೂ ಇರೋದು ದುರಂತ. ಈ ಬಗ್ಗೆ ಪಬ್ಲಿಕ್ ನೆಕ್ಸ್ಟ್ ವರದಿ ಬಿತ್ತರಿಸಿದೆ. ಅಷ್ಟೇ ಅಲ್ಲದೆ ಪೊಲೀಸರು ಒಳ್ಳೆ ಕೆಲಸ ಮಾಡಿ ಇಷ್ಟು ದೊಡ್ಡ ಮಟ್ಟದ ಮಾತ್ರೆಗಳನ್ನ ಸೀಸ್ ಮಾಡಿದ್ದಾರೆ. ಆದರೆ ಈ ಪೆಡ್ಲಿಂಗ್ ಕಡಿವಾಣಕ್ಕೆ ಕಠಿಣ ಕಾನೂನಿನ ಅಗತ್ಯ ಇದೆ ಅಂತ ದುನಿಯಾ ವಿಜಿ ಅಭಿಪ್ರಾಯಪಟ್ಟಿದ್ದಾರೆ. ನಮಸ್ಕಾರ ಎಲ್ಲರಿಗೂ. ಈ ಭೀಮಾ ಸಿನಿಮಾದಲ್ಲಿ ನಾನು ತೋರಿಸಿದಂತ ಟೈಡಲ್ ಮಾತ್ರೆ ಇವತ್ತೇನು ಯುವ ಪೀಳಿಗೆಗೆ ತುಂಬಾ ಮಾರಕವಾಗಿ ಹಬ್ಬುತ್ತಾ ಅದು ದೊಡ್ಡ ಮಟ್ಟಕ್ಕೆ ಮತ್ತೆ ಹೋಗ್ತಾ ಇದೆ ಅನ್ನೋದಕ್ಕೆ ಕಾರಣವಾಗಿ ಪಬ್ಲಿಕ್ ನೆಕ್ಸ್ಟ್ ನಲ್ಲಿ ಬಂದಂತ ಆರ್ಟಿಕಲ್ ನೋಡಿದೆ. ಮತ್ತೆ ಆ ಆರ್ಟಿಕಲ್ ಪ್ರಕಾರ ಮತ್ತೆ ಈ ಟೈಡಲ್ ಮಾತ್ರೆ ಎಲ್ಲಾ ಕಡೆ ಓಡಾಡ್ತಾ ಇದೆ. ಅದಕ್ಕೆ ಜವಾಬ್ದಾರಿಯಾಗಿದ್ದಂತ ಎಲ್ಲ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ನಿಜವಾಗ್ಲೂ ತುಂಬಾ ಮೆಚ್ಚುಗೆ ಪಡುವಂತ ವಿಷಯ. ಸುಮಾರು ಲಕ್ಷದ ಟೈಡಲ್ ಮಾತ್ರೆಗಳನ್ನೇ ಹಿಡಿದು ಅದನ್ನು ವಶಪಡಿಸಿಕೊಂಡಿದ್ದಾರೆ. ಆದ್ರೆ ನನ್ನ ಒಂದು ರಿಕ್ವೆಸ್ಟ್ ಇದೆ ಅಂದ್ರೆ ತಮ್ಮಲ್ಲಿ ಬೇಡಿಕೆ ಏನಂದ್ರೆ ಈ ತರದ ಟೈಡಲ್ ಮಾತ್ರೆಗಳನ್ನ ಮಾರುವಂತವ್ರನ್ನ ಈ ತುಂಬಾ ಕಾನೂನಿನಲ್ಲಿ ಸಾಧ್ಯವಾದರೆ ದೊಡ್ಡ ಮಟ್ಟದ ಶಿಕ್ಷೆ ಕೊಡೋದಕ್ಕೆ ಅನುಕೂಲ ಮಾಡಬೇಕು ಅಥವಾ ಅದಕ್ಕೊಂದು ಕಾಯ್ದೆಯನ್ನು ಓಪನ್ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ.